ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸುಲಭವಾಗಿ ಮನೆಯಲ್ಲೇ ಪಡ್ಡು ಬ್ಯಾಟರ್ ಮಾಡುವ ವಿಧಾನವನ್ನು ತೋರಿಸಲಾಗಿದೆ. ಪಡ್ಡು ದಕ್ಷಿಣ ಭಾರತೀಯರ ರುಚಿಕರವಾದ ತಿಂಡಿ. ಬೇಕಾಗುವ ಪದಾರ್ಥಗಳು: ಡಿಪೋ ಅಕ್ಕಿ ಅರ್ಧ kg, ಉದ್ದಿನಬೇಳೆ 100 ಗ್ರಾಂ, ಕಡಲೆಬೇಳೆ 100 ಗ್ರಾಂ, ಕೆಂಪು ಅಕ್ಕಿ ಅಥವಾ ಕುಚ್ಚಲಕ್ಕಿ 100 ಗ್ರಾಂ, ಉಪ್ಪು ರುಚಿಗೆ ತಕ್ಕಷ್ಟು, ಹಸಿ ಮೆಣಸಿನಕಾಯಿ 10 ರಿಂದ 12. ಒಂದು ಪಾತ್ರೆಗೆ ಡಿಪೋ ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಕೆಂಪು ಅಕ್ಕಿ ಹಾಕಿ ನೀರಿನಿಂದ ಚೆನ್ನಾಗಿ ತೊಳೆಯಬೇಕು. ನಂತರ ಬೇರೆ ನೀರನ್ನು ಹಾಕಿ 6 ಗಂಟೆಗಳ ಕಾಲ ನೆನೆಸಿರಿ. ಅಕ್ಕಿ ನೆನೆದ ನಂತರ ನೀರನ್ನು ಬಸಿಯಿರಿ. ಒಂದು ಮಿಕ್ಸಿ ಜಾರಿಗೆ ನೆನೆಸಿದ ಅಕ್ಕಿ, ಹಸಿ ಮೆಣಸಿನಕಾಯಿ, ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಅಕ್ಕಿ, ಉದ್ದಿನಬೇಳೆ ಮತ್ತು ಮಸಾಲೆಗಳ ಸಮತೋಲನದಿಂದ ತಯಾರಾಗುವ ಈ ಬ್ಯಾಟರ್ ಮೃದುವಾಗಿಯೂ ಹೊರಗೆ ಕ್ರಿಸ್ಪಿಯಾಗಿಯೂ ಇರುತ್ತದೆ. ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಇಡೀ ರಾತ್ರಿ ಫರ್ಮೆಂಟೇಷನ್ ಆಗಲು ಬಿಡಿ. ಉದ್ದಿನ ಬೇಳೆಯಲ್ಲಿ ಪ್ರೋಟೀನ್ ಹೆಚ್ಚು ಇರುವುದರಿಂದ ದೇಹಕ್ಕೆ ಶಕ್ತಿ ನೀಡುತ್ತದೆ. ಫರ್ಮೆಂಟೆಡ್ ಬ್ಯಾಟರ್ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಅಕ್ಕಿ ಶಕ್ತಿ ನೀಡುತ್ತದೆ ಮತ್ತು ಹೊಟ್ಟೆ ತುಂಬಿದ ಅನುಭವ ಕೊಡುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈಗ ಹೋಟೆಲ್ ಸ್ಟೈಲ್ ಪಡ್ಡಿನ ಹಿಟ್ಟು ತಯಾರಾಗಿದೆ. ಇದರಿಂದ ಪಡ್ಡನ್ನು ತಯಾರಿಸಿ ತೆಂಗಿನ ಚಟ್ನಿ ಅಥವಾ ಸಾಂಬಾರ್ ಜೊತೆ ಸವಿದರೆ ಇನ್ನಷ್ಟು ರುಚಿಯಾಗಿರುತ್ತದೆ. ಈ ಬ್ಯಾಟರನ್ನು ಒಂದು ಜಿಪ್ಪರ್ ಬ್ಯಾಗಿಗೆ ಹಾಕಿ ಬೇಕಾದಾಗ ಉಪಯೋಗಿಸಬಹುದು. ಸುಮಾರು 15 ದಿನಗಳ ಕಾಲ ಈ ಹಿಟ್ಟನ್ನು ಸ್ಟೋರ್ ಮಾಡಿಡಬಹುದು. ಹಿಂದೆ ಈ ರೆಸಿಪಿಯನ್ನು ಪ್ರಯತ್ನಿಸಿ. ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಆಯ್ಕೆ ಮಾಡಿ. ಧನ್ಯವಾದಗಳು.